ಬ್ರದರ್ ಬಿಗ್ ಬಾಸ್ ನೋಡ್ತೀರಾ? ಹಾಂ ನೋಡ್ತೀವಿ ಸರ್. ಯಾರು ಇಷ್ಟ ನಿಮಗೆ? ನಮಗೆ ಗಿಲ್ಲಿ ಇಷ್ಟ. ಗಿಲ್ಲಿ ಏನು ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತೀರಾ? ಗಿಲ್ಲಿ ಚೆನ್ನಾಗಿ ಆಟ ಆಡ್ತೀವಿ. ಇನ್ನು ಕೆಲವು ಮನೇಲಿ ಹೇಳ್ತಾರೆ ಗಿಲ್ಲಿ ಚೆನ್ನಾಗಿ ಆಡ್ತಾ ಇಲ್ಲ, ಬೇರೆಯವ್ರನ್ನ ಕೆಳಗೆ ತಳ್ಳಿ ಕಾಮಿಡಿ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲ ಸರ್, ಗಿಲ್ಲಿ ಚೆನ್ನಾಗಿ ಆಡ್ತಾರೆ. ಚೆನ್ನಾಗಿ ಆಡ್ತಾರೆ. ಹಾಂ. ಈ ಬಿಗ್ ಬಾಸ್ ಮನೇಲಿ ಈ ಸಲ ಈ ಸ್ಪರ್ಧೆ ಬೇಕಾಗಿರಲಿಲ್ಲ ಅಂದ್ರೆ ಯಾರು? ಬಿಗ್ ಬಾಸ್ ಮೇಲೆ ರಿಷಾ ಬೇಕಾಗಿಲ್ಲ. ರಿಷಾ ಬೇಕಾಗಿರಲಿಲ್ಲ. ಹಾಂ. ಈಗ ಮೊನ್ನೆ ಗಿಲ್ಲಿಗೆ ರಿಷಾ ಹೊಡೆದ್ರು. ಹಾಂ. ಇದೇ ಥರ ಲಾಸ್ಟ್ ಸೀಸನಲ್ಲಿ ಲಾಯರ್ ಜಗದೀಶ್ ಮತ್ತು ರಂಜಿತ್ ಮಾಡಿದಾಗ ಇಬ್ಬರು ಮನೆಯಿಂದ ಹೊರಗೆ ಹಾಕಿದ್ರು. ಹಾಂ. ಈ ಸಲ ರಿಷಾನ ಹೊರಗೆ ಹಾಕ್ತಾರ ಅನಿಸ್ತಿತ್ತ ನಿಮಗೆ? ಆಗ್ತಿರ್ಬೇಕು ಸರ್. ಸರಿ, ಹೊಡೆದವ್ರಿಗೆ ಹೆಂಗೆ ರೂಲ್ಸ್ ಪ್ರಕಾರ ಹೊಡೆದವ್ರಿಗೆ ಹೊರಗೆ ಹಾಕ್ಬೇಕಂದ್ರೆ ರೂಲ್ಸ್ ಆಯ್ತು. ಬಟ್ ಇನ್ನೂ ಹಾಕಿಲ್ಲ, ಮನೆ ಒಳಗಡೆ ಇದ್ದಾರೆ. ಆಗ್ತಿರ್ಬೇಕು ಸರ್ ಇನ್ನೂ. ಹಾಂ. ನೀವು ಒಂದು ವೇಳೆ ಆ ಜಾಗದಲ್ಲಿದ್ರೆ ಏನು ಮಾಡ್ತಿದ್ರಿ? ನಾವು ತಿರ್ಗಾ ಹೊಡಿತೀವಿ ಸರ್. ತಿರ್ಗಾ ಹೊಡಿತಾ ಇದ್ರಿ? ಹಾಂ. ಓಕೆ. ಜೋರು ಹೊಡಿತಿದ್ರೆ ಮತ್ತೆ ಹೊಡಿತಿದ್ರೆ? ಸರ್ ಅವ್ರು ಹೆಂಗೆ ಹೊಡಿತಾರೆ ಸರ್ ಹಂಗೆ ಹೊಡಿತೀವಿ ಸರ್. ಓಕೆ. ಈಗ ನೆಕ್ಸ್ಟ್ ನಿಮಗೆ ಬಿಗ್ ಬಾಸ್ ಕರೆದ್ರೆ ಏನು ಮಾಡ್ತೀರಾ? ಬಿಗ್ ಬಾಸ್ಗೆ ಹೋಗ್ತೀನಿ ಸರ್, ನಾನು ಹೋಗ್ತೀನಿ. ಹೋದ್ರೆ ಏನು ಮಾಡ್ತೀರಾ ಅಂದರೆ ಏನು ನಿಮ್ದು ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ಜಗಳ ಆಡ್ತೀರಾ? ಜಗಳನೂ ಆಡ್ತೀನಿ ಸರ್, ಎಂಟರ್ಟೈನ್ಮೆಂಟು ಮಾಡ್ತೀನಿ. ಈಗ ನೋಡಿ, ನೀವು ಇಷ್ಟು ಸ್ಲೋ ಮಾತಾಡಿದ್ರೆ ಹಾಂ. ವರ್ಕೌಟ್ ಆಗಲ್ಲ. ಬಿಗ್ ಬಾಸ್ ಅಲ್ಲೆಲ್ಲ ತುಂಬ ವಾಯ್ಸ್ ಜೋರು ಇರುತ್ತೆ. ಇಲ್ಲ ಸರ್, ಮಾತಾಡ್ತೀನಿ ಸರ್, ಹಂಗೇನಿಲ್ಲ ಸರ್. ಮಾತಾಡಿ ಮತ್ತೆ ಜೋರಾಗಿ. ಓಕೆ. ನಿಮಗೆ ಚಂದ್ರಪ್ರಭು ಬಗ್ಗೆ ಏನು ಅನಿಸ್ತಿದೆ? ಚಂದ್ರಪ್ರಭಾ ಸರ್ ಗಿಲ್ಲಿ ಜೊತೆನೇ ಇದ್ದ, ಅವನಿಗೆ ಡಬಲ್ ಮೀನಿಂಗ್ ಆಡ್ತಾನೆ, ಡಬಲ್ ಗೇಮ್ ಆಡ್ತಾನೆ ಸರ್ ಚಂದ್ರಪ್ರಭಾ. ಅವನು ಇಷ್ಟ ಇಲ್ಲ ಸರ್, ಚಂದ್ರಪ್ರಭಾನು ಇಷ್ಟ ಇಲ್ಲ. ಚಂದ್ರಪ್ರಭುನು ಇಷ್ಟ ಇಲ್ಲ. ಹಾಂ ಸರ್. ಅಶ್ವಿನಿ ಗೌಡ ಹೇಗೆ ಆಡ್ತಾರೆ? ಅಶ್ವಿನಿ ಗೌಡ ಚೆನ್ನಾಗಿ ಆಡ್ತಾರೆ ಸರ್. ಚೆನ್ನಾಗಿ ಆಡ್ತಾ ಇದ್ದಾರೆ. ಹಾಂ ಸರ್. ಸರ್ ಈ ಗೇಮ್ ಅಂದಮೇಲೆ ಗೆಲುವು ಸೋಲು ಎರಡೂ ಇರುತ್ತೆ ಸರ್. ಒಬ್ಬ ಸ್ಪರ್ಧೆಯಲ್ಲಿ ದ್ರೋಹ ಬಗೆಯವರು ಇರ್ತಾರೆ, ಹಂಗೆ ಚೆನ್ನಾಗಿ ಆಡೋರು ಇರ್ತಾರೆ. ರಕ್ಷಿತ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಚಿತನೂ ಚೆನ್ನಾಗಿ ಆಡ್ತಾರೆ ಸರ್. ಚೆನ್ನಾಗಿ ಆಡ್ತಾ ಇದ್ದಾರೆ. ಹಾಂ ಸರ್. ಓಕೆ. ಬಿಗ್ ಬಾಸ್ ಮನೆಯಲ್ಲಿ ತುಂಬ ನಾಟಕ ಮಾಡೋರು ಅಂದ್ರೆ ಯಾರು? ತುಂಬ ನಾಟಕ ಮಾಡೋರು ಸರ್ ರಿಷಾ ಅನ್ಸುತ್ತೆ ಸರ್. ರಿಷಾ. ಹಾಂ. ತುಂಬ ಡವ್ ಮಾಡ್ತಾ ಇರೋರು? ನನ್ನ ಹೆಸರು ಏನು ಸರ್? ಧ್ರುವ ಅಂತ ಅನ್ಸುತ್ತೆ. ಧ್ರುವ ಅಂತ. ಹಾಂ ಸರ್. ಮಲ್ಲಮ್ಮ ಅವರು ಈ ಸಲ ಬಿಗ್ ಬಾಸ್ ಅಲ್ಲಿ ಮನೆಗೆ ಬಂದಿದ್ರು. ಹಾಂ ಸರ್. ಮೊನ್ನೆ ಹೆಲ್ಮೆಟ್ ಆದ್ರು, ಅವ್ರ ಬಗ್ಗೆ ಏನು ಅನಿಸ್ತಿದೆ? ಮಲ್ಲಮ್ಮ ಅವರು ಚೆನ್ನಾಗಿ ಆಡ್ತಿದ್ರು ಸರ್. ಅವರು ಆದರೆ ಹಳ್ಳಿಯಿಂದ ಬಂದವರಲ್ಲ ಸರ್, ಅಷ್ಟೊಂದು ದಿನ ಆಡಬೇಕು ಅಂತ ಗೊತ್ತಾಗ್ತಿಲ್ಲ ಆಕೆಗೆ, ಅದಕ್ಕೆ ಹೊರಗೆ ಬಂದು ಸರ್. ಈಗ ಫೈನಲ್ ಯಾರು ಬರಬೇಕು ಅಂತ ಅನ್ಸುತ್ತೆ? ಗಿಲ್ಲಿ, ಕಾವ್ಯ ಸರ್, ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಸರ್ ಅವ್ರದ್ದು. ರಘು. ಹಾಂ, ರಘು ಸರ್. 3 ಜನ ಬರಬೇಕು. ಹಾಂ ಸರ್. ಸೊ ಯಾರು ಗೆಲ್ಲಬೇಕು? ಗಿಲ್ಲಿ ಗೆಲ್ಬೇಕು ಸರ್. ಗಿಲ್ಲಿ ಗೆಲ್ಲಬೇಕು. ಹಾಂ ಸರ್. ಸೆಕೆಂಡ್ ಪ್ಲೇಸ್ ಯಾರು ಬರ್ಬೋದು? ಸೆಕೆಂಡ್ ಕಾವ್ಯ ಸರ್. ಕಾವ್ಯ ಬರಬೇಕು ನಾ ಬರ್ಬೋದಾ? ಬರ್ಬೋದು ಸರ್, ಕಾವ್ಯ ಬರ್ಬೋದು. ನಿಮ್ಮ ಪ್ರಕಾರ ಯಾರು ಬರಬೇಕು? ನಮ್ಮ ಪ್ರಕಾರ ಗಿಲ್ಲಿನೇ ಬರ್ಬೇಕು ಸರ್. ಸೆಕೆಂಡ್ ಪ್ಲೇಸ್ ಇಲ್ಲ, ಫಸ್ಟ್ ಪ್ಲೇಸ್ ಗಿಲ್ಲಿ, ಸೆಕೆಂಡ್ ಪ್ಲೇಸ್ ಇದು ಕಾವ್ಯನೇ ಬರ್ಬೇಕು ಸರ್. ಅವರಿಬ್ಬರೇ ಬರಬೇಕು. ಹಾಂ ಸರ್. ಪ್ರಕಾರವೇ ಮತ್ತೆ ಬರ್ಬೋದು ಎರಡೂ? ಹಾಂ ಸರ್. ಬಿಗ್ ಬಾಸ್ ನೋಡ್ತಿದ್ಯಾ? ಹಾಂ, ನೋಡ್ತಾ ಇದ್ದೀನಿ. ಯಾರು ಇಷ್ಟ? ಗಿಲ್ಲಿ. ಏನು ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತೀರ, ಇಷ್ಟ ಯಾಕೆ? ಅವ್ನು ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಾನೆ, ಅವನು ಎಲ್ಲರಿಗೂ ನಗಿಸ್ತಾನೆ. ಈ ಗಿಲ್ಲಿ ಬಿಗ್ ಬಾಸ್ಗೆ ಬಂದ ಮೇಲೆ ಪರಿಚಯ ಆಗಿದೆ ಅಥವಾ ಮುಂಚೆ ನೋಡಿದ್ರ ಅವ್ರನ್ನ? ಇಲ್ಲ, ಬಿಗ್ ಬಾಸಿಗೆ ಬಂದಮೇಲೆ. ಮುಂಚೆ ಯಾವ ಶಾರ್ಟ್ ಫಿಲ್ಮ್ ನೋಡಿಲ್ಲ? DKD ಡ್ಯಾನ್ಸ್ ಕರ್ನಾಟಕ ಇಲ್ಲ, ಯಾವ ಶೋನಲ್ಲಿ ನೋಡಿಲ್ಲ, ಬಿಗ್ ಬಾಸ್ಗೆ ಬಂದ್ಮೇಲೆ ನೋಡಿರೋದು. ಹಾಂ. ಸೊ ಬಂದ್ಮೇಲೆ ಅಷ್ಟೊಂದು ಇಷ್ಟ ಆಗಿದೆ. ಹಾಂ. ಓಕೆ. ಅದು ಬಿಟ್ಟರೆ ಗಿಲ್ಲಿ ಬಿಟ್ಟರೆ ಸರಿ, ಓಕೆ. ಧನುಷ್. ಯಾರು ಇಷ್ಟ ಆಗಲ್ಲ? ಇಷ್ಟ ಆಗಲ್ಲ, ಅಶ್ವಿನಿ. ಯಾಕೆ ಜಗಳ ಆಡ್ತಾರೆ ಅಂತನಾ? ಹಾಂ. ಆಗ ಬಟ್ ಸ್ಟಿಕ್ಟಾಗಿ ಮಾತಾಡ್ತಾರಲ್ಲ, ಅದು ಇಷ್ಟ ಆಗಲ್ಲ ನಿಮಗೆ? ಇಲ್ಲ, ಇಷ್ಟ ಆಗಲ್ಲ. ಈಗ ಬಿಗ್ ಬಾಸ್ ಮನೇಲಿ ಯಾರು ನಾಟಕ ಮಾಡ್ತಾ ಇದ್ದಾರೆ ಅನಿಸ್ತಿದೆ? ಧ್ರುವ. ಧ್ರುವನ. ನೋಡ್ಕೊಂಡ್ ಬಂದಿರ್ತೀಯಾ? ಓಕೆ. ರಕ್ಷಿತಾ ಹೇಗೆ ಆಡ್ತಾ ಇದ್ದಾರೆ? ಚೆನ್ನಾಗಿ ಆಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಹಾಂ. ಇನ್ನು ಜಾಹ್ನವಿ ಅವರು ಆಡ್ತಾ ಇದ್ದಾರೆ. ಅವರು ಆಡ್ತಾ ಇದ್ದಾರೆ. ಚಂದ್ರಪ್ರಭಾ ಬಗ್ಗೆ ಏನು ಹೇಳ್ತೀಯಾ? ಚಂದ್ರಬಾಗೆ ಇನ್ನೂ ಚೆನ್ನಾಗಿ ಆಡಬೇಕು, ಇನ್ನೂ ಚೆನ್ನಾಗಿ ಕಾಮಿಡಿ ಮಾಡಬೇಕು. ಚೆನ್ನಾಗಿ ಕಾಮೆಂಟ್ ಮಾಡೋದು. ಹಾಂ. ಈಗ ಬಿಗ್ ಬಾಸ್ ಮೇಲೆ ಡಬಲ್ ಗೇಮ್ ಮಾಡ್ತಿರೋರು ಯಾರು ಅನಿಸ್ತಿದೆ? ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದಾರಲ್ಲ ಒಬ್ಬರು. ಹಾಂ, ಹುಡುಗಿ. ಹಾಂ, ರಿಷಾ. ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು, ರಿಷಾ ಬಂದ್ಬಿಟ್ಟು ಗಿಲ್ಲಿಗೆ ಹೊಡಿತಾರೆ, ಅವಾಗ ಏನು ಅನಿಸ್ತು ನಿನಗೆ? ಕೋಪ ಬಂತು. ಹಾಂ. ನೀನಿದ್ರೆ ಏನು ಮಾಡ್ತಿದ್ದೆ? ತಿರುಗಿಸಿ ಹೊಡಿತಿದ್ದೆ. ತಿರ್ಗಿಸಿ ಹೊಡೆದ್ಬಿಡ್ತಿದ್ದ? ತಿರುಗಿಸಿ ಹೊಡೆದ್ರೆ ಔಟ್, ಗೇಮಿಂದ ಹೊರಗಡೆ ಕಳಿಸ್ತಾರೆ. ಇರಲಿ, ಹಂಗೆ ಬೈಬಾರ್ದಿತ್ತಲ್ಲ. ಬೈದಿ ತಪ್ಪಂಗ. ಊಟ ಬಿಗ್ ಬಾಸ್ ನೋಡ್ತೀರಾ? ಹ್ಞೂ, ನೋಡ್ತೀವಿ. ಯಾರಿಷ್ಟ? ಗಿಲ್ಲಿ. ಗಿಲ್ಲಿ ನಟ ಯಾಕೆ? ತುಂಬ ಕಾಮಿಡಿ ಮಾಡ್ತಾನೆ, ಚೆನ್ನಾಗಿ ಆಟ ಆಡ್ತಾನೆ. ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ? ಯಾರು ಚೆನ್ನಾಗಿ ಆಟ ಆಡ್ತಾ ಇಲ್ಲ ಅಲ್ಲಿ? ಈ ಗಿಲ್ಲಿಗೆ ಹೊಡೆದ್ರು ಗೊತ್ತಾ? ಈ ರಿಷಾ ಅಂತ ಇದ್ರಲ್ಲ, ಗಿಲ್ಲಿಗೆ ಹೊಡೆದ್ರು. ಹಾಂ. ಸೊ ಹೇಗೆ ಅನ್ನಿಸ್ತು? ಗಿಲ್ಲಿಗೆ ಹೊಡೆದಿದ್ದು ಸರಿನಾ? ಇಲ್ಲ. ಏನು ಮಾಡಬೇಕು? ಶೋಯಿಂದ ಮನೆ ಕಳಿಸ್ಬೇಕಾ? ಓಕೆ. ಗಿಲ್ಲಿ ಯಾಕೆ ಇಷ್ಟ ಆಗ್ತಾರೆ ಹೇಳಿ? ಅವನು ತುಂಬ ಕಾಮಿಡಿ ಮಾಡ್ತಾನೆ, ಚೆನ್ನಾಗಿ ಆಟ ಆಡ್ತಾನೆ, ಗೇಮ್ಸ್ ಎಲ್ಲ. ಅವ್ರು ಶಾರ್ಟ್ ಫಿಲಮ್ ನೋಡಿದ್ರಾ? ಇಲ್ಲ, ನೋಡಿಲ್ಲ. ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು. ಹ್ಞೂ. ಕಾವ್ಯ ಹೇಗೆ? ಕಾವ್ಯ ಇಷ್ಟ. ಹಾಂ. ಈಗ ಅಶ್ವಿನಿ ಕೂಡ ಇಷ್ಟ ಆಗ್ತಾರಾ?
ಅಶ್ವಿನಿ ಕೂಡ ಹೇಗೆ ಆಟ ಆಡ್ತಾ ಇದ್ದಾರೆ? ಚೆನ್ನಾಗಿ ಆಟ ಆಡ್ತಿದ್ದಾರೆ, ತುಂಬ ಜಗಳ ಮಾಡ್ತಾರೆ. ಈಗ ಗಿಲ್ಲಿ ಜೊತೆ ಜಗಳ ಮಾಡಿದಾಗ ಏನನ್ಸುತ್ತೆ ನಿಮಗೆ? ಸುಮ್ಮನೆ ಜಗಳ ಮಾಡ್ತಾರೆ ಅಂತ. ಸುಮ್ಮನೆ ಜಗಳ ಮಾಡ್ತಾರೆ ಅನ್ಸುತ್ತೆ. ಇನ್ನು ಇವರು ಜಾಹ್ನವಿ ಹೇಗೆ ಆಡ್ತಾ ಇದ್ದಾರೆ? ಚೆನ್ನಾಗಿ ಆಟ ಆಡ್ತಿದ್ದಾರೆ. ತುಂಬ ಅಲ್ಲಿ ಡೌ ಮಾಡೋದು ಬಿಗ್ ಬಾಸಲ್ಲಿ. ತುಂಬ ಡೌ ಮಾಡೋದು ಅವಾಗ ಜಾನ್ವಿ ಮಾಡ್ತಿದ್ದಾರೆ, ಇವಾಗ ದಿಶಾ. ಏನು ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಾ ಬರ್ತಾ ಇದೆ, ಸಾಧಾರಣ ಬರ್ತಾ ಇದೆ. ಯಾರು ಇಷ್ಟ ನಿಮಗೆ? ಯಾರು ಇಷ್ಟ ಅಂತ ಹೇಳೋಕ್ಕಾಗಲ್ಲ ಬಿಡಿ. ಅಲ್ಲ, ಯಾರು ಒಬ್ರು ಸ್ಪರ್ಧಿ ಇಷ್ಟ ಅಂದರೆ? ಇಲ್ಲ ಅಂತ ಏನು ಇದಿಲ್ಲ. ಅಷ್ಟೇ. ಲಾಸ್ಟ್ ಸೀಸನ್ ಥರ ಇಲ್ಲ ಈ ಸೀಸನು. ಏನೇ ಮಾಮೂಲಿ ಆದ್ರಂಗೆ ಇದು ನಡೀತಾ ಇದೆ ಅಷ್ಟೇ. ಏನು ಡಿಫ್ರೆನ್ಸ್ ಏನು ಅನಿಸಲ್ಲ ನಮಗೆ. ಡಿಫ್ರೆನ್ಸ್ ಏನು ಅನ್ಸಲ್ಲ. ನಿಮಗೆ ಯಾರು ಗೆಲ್ಲಬೇಕು? ಅಯ್ಯೋ ಯಾರು ಗೆದ್ರೇನ್ರಿ ನಮಗೆ ಆ ಥರ ಎಲ್ಲ ಏನಿಲ್ಲ. ಆ ಥರ ಏನಿಲ್ಲ.